ಫೋರ್ತ್ ಸೆಮಿಸ್ಟರ್ನ ಎಲ್ಲ ಸ್ಟೂಡೆಂಟ್ಸಿಗೆ ಎಜುಕೇಷನಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಆರ್ಗನೈಜೇಷನ್ ಸಬ್ಜೆಕ್ಟಿನ ಕ್ಲಾಸಸ್ಗಳಿಗೆ ಸ್ವಾಗತವನ್ನು ಮಾಡ್ತೇನೆ. ಬಹಳ ದಿನಗಳ ನಂತರ ನಾವೆಲ್ಲರೂ ಕೂಡ ವರ್ಚುವಲ್ ಮೋಡಲ್ಲಿ ಭೇಟಿ ಆಗ್ತಾ ಇದ್ದೀವಿ. ಇದು ನಿಮ್ಮ ಕೊನೆ ಸೆಮಿಸ್ಟರ್ ಆಗಿರೋದ್ರಿಂದ 2 ಥಿಯರಿ ಪೇಪರ್ ಇರ್ತದೆ. ಒಂದು GSS, ಎರಡನೇದು ಎಜುಕೇಷನಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಆರ್ಗನೈಜೇಷನ್, ಅಂದರೆ ಶೈಕ್ಷಣಿಕ ನಿರ್ವಹಣೆ ಮತ್ತು ಸಂಘಟನೆ. ಸೊ ನಾನು ನಿಮಗೆ ಇಲ್ಲಿ 4ನೇ ಸೆಮಿಸ್ಟರ್ನಲ್ಲಿ ತೆಗೆದುಕೊಳ್ತಕ್ಕಂಥ ಸಬ್ಜೆಕ್ಟ್ ಅಂದರೆ ಎಜುಕೇಷನಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಆರ್ಗನೈಜೇಷನ್, ಶೈಕ್ಷಣಿಕ ನಿರ್ವಹಣೆ ಮತ್ತು ಸಂಘಟನೆ. ಈಗಾಗಲೇ ನಮ್ಮ ಪ್ರಾಚಾರ್ಯರು ಈ ವಿಷಯಕ್ಕೆ ಸಂಬಂಧಿಸಿರ್ತಕ್ಕಂಥ ಬೇರೆ ಯೂನಿಟನ್ನು ನಿಮಗೆ ಆಗಲೇ ಸ್ಟಾರ್ಟ್ ಮಾಡಿ ಅದರ ವಿಡಿಯೋಸನ್ನು ನಿಮಗೆ ಅಪ್ಲೋಡ್ ಮಾಡಿರ್ತಾರೆ. ಹಾಗಾಗಿ ಇದ್ರ ಪರಿಚಯ ಇದೆ ಅಂಥೇಳಿ ನಾನು ಭಾವಿಸ್ತೇನೆ ನಿಮಗೆ. ಸೊ ಇದರಲ್ಲಿ ನಿಮಗೆ ನಾನು ತೆಗೆದುಕೊಳ್ತಕ್ಕಂಥ ಯೂನಿಟ್ಟು ಮ್ಯಾನೇಜ್ಮೆಂಟ್ ಆಫ್ ಸ್ಕೂಲ್ ಆ್ಯಂಡ್ ಸೂಪರ್ವಿಷನ್. ಸೊ ಅಂಡರ್ ದ ಯೂನಿಟ್ ಮ್ಯಾನೇಜ್ಮೆಂಟ್ ಆಫ್ ಸ್ಕೂಲ್ ಆ್ಯಂಡ್ ಸೂಪರ್ವಿಷನ್, in the videos we are going to discuss different concepts related to the management of school and supervision. Under that, the first topic is that institutional planning. ಅದರಲ್ಲಿ ನಿಮಗೆ ನಾನು ತೆಗೆದುಕೊಳ್ಬೇಕಾಗಿರೋ ಸಾಂಸ್ಥಿಕ ಯೋಜನೆ ಅನ್ನೋ ಒಂದು ಮೊದಲನೇ ಟಾಪಿಕನ್ನು ಘಟಕ 3ರಲ್ಲಿ ನಾವು ಚರ್ಚೆ ಮಾಡೋಣ ಅಂತಕ್ಕಂಥದ್ದು. ಈಗಾಗಲೇ ನಿಮಗೆ ಹಲವಾರು ವಿಷಯಗಳನ್ನು ಪ್ರಾಚಾರ್ಯರು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ನೀಡಿರ್ತಾರೆ ಅಂತ. ಲೆಟ್ಸ್ ಮೂವ್ ಆನ್ ಟು ದ ಸ್ಕೂಲ್ ಮ್ಯಾನೇಜ್ಮೆಂಟ್. ಯೂನಿಟ್ 3ನಲ್ಲಿ ಹೇಳಿದ ಹಾಗೆ ಸ್ಕೂಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಸೂಪರ್ವಿಷನ್ ಅಂದರೆ ಶಾಲಾ ನಿರ್ವಹಣೆ ಮತ್ತು ಮೇಲ್ವಿಚಾರಣೆ. ಶಾಲಾ ನಿರ್ವಹಣೆ ಅನ್ನೋದನ್ನು ಮೊದಲಿಗೆ ತಿಳ್ಕೊಳ್ಳೋಣ. ಏನು ಆ್ಯಂಡ್ ವಾಟ್ ಆ್ಯಕ್ಚುಲಿ ದ ಯೂನಿಟ್ 3 ಡೀಲ್ಸ್ ವಿತ್ ಅನ್ನೋವಂಥದ್ದು. ಘಟಕ 3ರಲ್ಲಿ ಶಾಲಾ ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ಯಾವ ವಿಷಯಗಳನ್ನು ಒಬ್ಬ ಶಿಕ್ಷಕ ತಿಳ್ಕೊಳ್ಬೇಕಾಗುತ್ತೆ ಅನ್ನೋದಕ್ಕೆ ಸ್ವಲ್ಪ ಪರಿಚಯವನ್ನು ಮಾಡಲಿಕ್ಕೆ ಇಷ್ಟಪಡ್ತೇನೆ. ಆ್ಯಕ್ಚುಲಿ ದ ಮ್ಯಾನೇಜ್ಮೆಂಟ್ ವರ್ಡ್, ಇಟ್ ಈಸ್ ಅ ಫ್ರೆಂಚ್ ವರ್ಡ್ ಡಿರೈವ್ಡ್ ಫ್ರಮ್ ಮ್ಯಾನೇಜರಿಯಾ, ದಟ್ ಮೀನ್ಸ್ ಹ್ಯಾಂಡ್ಲಿಂಗ್ ಆರ್ ಟು ಹ್ಯಾಂಡಲ್ ಸಮಥಿಂಗ್. ಅಂದರೆ ಮ್ಯಾನೇಜ್ಮೆಂಟ್ ಅಂತಕ್ಕಂಥ ಪದವನ್ನು ಫ್ರೆಂಚ್ ಪದವಾಗಿರ್ತಕ್ಕಂಥ ಮ್ಯಾನೇಜರಿಯಾ ಅನ್ನೋ ಪದದಿಂದ ಪಡ್ಕೊಂಡಿರ್ತಕ್ಕಂಥದ್ದು, ಇಂಗ್ಲೀಷ್ ಪದ ಮ್ಯಾನೇಜ್ಮೆಂಟ್. ಸೊ ಅದರ ಅರ್ಥ ಹ್ಯಾಂಡಲ್, ನಿರ್ವಹಣೆ ಮಾಡು, ನಿರ್ವಹಿಸು ಅಂತ ಅನ್ನೋ ಅರ್ಥವನ್ನು ಕೊಡುತ್ತೆ. ಸೊ ಯು ಆಲ್ರೆಡಿ ಯೂಸಿಂಗ್, ಸೊ ಮ್ಯಾನೇಜ್ ಇಟ್, ಮ್ಯಾನೇಜ್ ದೋಸ್ ಪೀಪಲ್. ಸೊ ಜನರಲಿ ವಿ ಆರ್ ಯೂಸಿಂಗ್ ದಿಸ್ ವರ್ಡ್, isn't it? That means handle it or somehow you have to manage. ಅಂದರೆ ನಿರ್ವಹಣೆ ಮಾಡು, ನಿರ್ವಹಿಸು, ಸೂಕ್ತವಾಗಿ ಅದನ್ನು ಹಿಡಿದಿಡು ಅಥವಾ ಕರೆಕ್ಟಾಗಿಡು, ಮೇಕ್ ಇಟ್ ಪ್ರಾಪರ್ ಅನ್ನೋ ಅರ್ಥವನ್ನು ಕೊಡ್ತದೆ ಪದದ ಅರ್ಥ. ಬಟ್ ಸ್ಕೂಲ್ ಮ್ಯಾನೇಜ್ಮೆಂಟ್ ಅಂದರೆ ಏನು? ವಾಟ್ ಆ್ಯಕ್ಚುಲಿ ಸ್ಕೂಲ್ ಮ್ಯಾನೇಜ್ಮೆಂಟ್ ಅಥವಾ ಶಾಲಾ ನಿರ್ವಹಣೆ? ಸ್ಕೂಲ್ ಮ್ಯಾನೇಜ್ಮೆಂಟ್ ಈಸ್ ಅ ಪ್ರೋಸೆಸ್ ಆಫ್ ಅಟೈನಿಂಗ್ ದ predetermined objectives by optimum utilization of human and material resources. Means school management is a process of attaining predetermined objectives. As you know, how you are framing for your every class the instructional objectives. For that purpose you are doing teaching to achieve those objectives. Like that, every school having their own specific and general objectives. To achieve those objectives, the school has to utilize the human as well as material process. That process is said to be a school management. ಹೇಗೆ ನೀವು ಪ್ರತಿ ಪಾಠವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಬೋಧನೆಗೆ ನಿರ್ದಿಷ್ಟ ಬೋಧನಾ ಉದ್ದೇಶಗಳನ್ನು ಹಾಕಿಕೊಂಡು ಬೋಧನೆ ಮಾಡ್ತಿರೋ, ಆ ಉದ್ದೇಶಗಳನ್ನು ಈಡೇರಿಸಿಕೊಳ್ಳೋ ಸಲುವಾಗಿ ಅದೇ ತೆರನಾಗಿ ಪ್ರತಿಯೊಂದು ಶಾಲೆಯೂ ಸಹ ತನ್ನದೇ ಆಗಿರ್ತಕ್ಕಂಥ ಉದ್ದೇಶಗಳನ್ನು ಹಾಕ್ಕೊಂಡಿರುತ್ತೆ. ಆ ಉದ್ದೇಶಗಳನ್ನು ಸಾಧನೆ ಮಾಡುವ ಸಲುವಾಗಿ ಅಲ್ಲಿ ಲಭ್ಯವಾಗಬಹುದಾಗಿರ್ತಕ್ಕಂಥ ಮಾನವೀಯ ಮತ್ತು ಭೌತಿಕ ಸಂಪನ್ಮೂಲಗಳನ್ನು ಗರಿಷ್ಠ ಮಟ್ಟದಲ್ಲಿ ಬಳಕೆ ಮಾಡಿಕೊಂಡು ಆ ಉದ್ದೇಶಗಳನ್ನು ಈಡೇರಿಸ್ಕೊಳ್ತಕ್ಕಂಥ ಪ್ರಕ್ರಿಯೆಯನ್ನು ಶಾಲಾ ನಿರ್ವಹಣೆ ಅಂತ ಹೇಳಿ ಕರಿತೀವಿ. ಖಂಡಿತವಾಗ್ಲೂ ಬೇಕು ಇದು. ಅಲ್ಲಿರ್ತಕ್ಕಂಥ ಲಭ್ಯವಾಗಬಹುದಾಗಿರ್ತಕ್ಕಂಥ ಮಾನವೀಯ ಮತ್ತು ಭೌತಿಕ ಸಂಪನ್ಮೂಲಗಳನ್ನು ಗರಿಷ್ಠ ಮಟ್ಟದಲ್ಲಿ ಬಳಕೆ ಮಾಡಿಕೊಳ್ಬೇಕಾಗತ್ತೆ. ಒಂದು ಶಾಲೆ
ತಾನು ನಡೆಸ್ಬೋದಾಗಿರ್ತಕ್ಕಂಥ ಸಂದರ್ಭದಲ್ಲಿ ಹಾಕ್ಕೊಂಡಿರ್ತಕ್ಕಂಥ ಉದ್ದೇಶಗಳನ್ನು ಈಡೇರಿಸ್ಕೊಳ್ಳೋ ಸಲುವಾಗಿ. ದ್ಯಾಟ್ ಈಸ್ ರೆಫರ್ಡ್ ಆ್ಯಸ್ ಅ ಸ್ಕೂಲ್ ಮ್ಯಾನೇಜ್ಮೆಂಟ್. ದಟ್ ಪರ್ಟಿಕ್ಯುಲರ್ ಹೋಲ್ ಪ್ರೋಸೆಸ್ ಇಟ್ ಈಸ್ ಸೆಟ್ ಟು ಬಿ ಎ ಸ್ಕೂಲ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಕರಿತೀವಿ. ಹೇಗೆ ನಿಮಗಾಗಲೇ ನಾವು ಪ್ರತಿ ಪಾಠವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಗೆ ಯೋಜನೆಯನ್ನು ಹಾಕ್ಕೊಳ್ಬೇಕು ಅನ್ನುವಂಥದ್ದು, 40 ನಿಮಿಷದ ಪಾಠಕ್ಕೆ ನಮಗೆ ಯೋಜನೆ ಬೇಕು ಅಂದರೆ ಶಾಲೆಯಲ್ಲಿ ಹಲವಾರು ಚಟುವಟಿಕೆಗಳು ನಾವು ಪ್ರತಿ 8 ಮತ್ತು 9 ಹೈಸ್ಕೂಲ್ ಆದರೆ ಅದೇ ಥರ ಪ್ರೈಮರಿ ಆಗಿರ್ಬೋದು ಅಥವಾ PUC ಹಂತದಲ್ಲಾಗಿರ್ಬೋದು ಹಲವಾರು ಚಟುವಟಿಕೆಗಳನ್ನು ಆ ಒಂದು ಶೈಕ್ಷಣಿಕ ವರ್ಷದಲ್ಲಿ ಮಾಡ್ತಾ ಇರ್ತೀವಿ. ಹಾಗಾದರೆ ಖಂಡಿತವಾಗೂ ನಮಗೂ ಕೂಡ ಅಲ್ಲಿ ನಿರ್ವಹಣೆ ಮಾಡುವಂಥದ್ದು ಅವಶ್ಯಕವಾಗಿ ಬೇಕಾಗ್ತದೆ, ಉದ್ದೇಶಗಳು ಇರಬೇಕಾಗತ್ತೆ ಅನ್ನುವಂಥದ್ದು. ಆ ಪ್ರಕ್ರಿಯೆಯನ್ನು, ಆ ಪೂರ್ತಿ ಪ್ರಕ್ರಿಯೆಯನ್ನು ನಾವು ಶಾಲಾ ನಿರ್ವಹಣೆ ಅಂಥೇಳಿ ಕರೀತೀವಿ. School management is a process involves group effort aims at achieving predetermined goals ಅಂತ ಹೇಳಿನೂ ಕೂಡ ಕರಿತೀವಿ ನಾವು. ಅಂದರೆ ಗ್ರೂಪ್ ಎಫರ್ಟ್ ಇಲ್ಲಿ ಹೆಡ್ ಮಾಸ್ಟ್ರು ಅಥವಾ ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್ ಒಬ್ಬರೇ ಇಲ್ಲಿ ಮಾಡೋ ಅಂಥದ್ದಲ್ಲ. ಇಟ್ ಈಸ್ ಅ ಗ್ರೂಪ್ ಎಫರ್ಟ್. ಬಹಳ ಮುಖ್ಯವಾಗಿ ನಮ್ಮ ಶಾಲೆಯಲ್ಲಿ ಕೆಲಸವನ್ನು ನಿರ್ವಹಿಸ್ತಕ್ಕಂಥ ಪ್ರತಿಯೊಬ್ಬರ ಜವಾಬ್ದಾರಿ ಕೂಡ ಆಗಿರುತ್ತೆ. ಅವರೆಲ್ಲರೂ ಕೂಡ ಕೈ ಜೋಡಿಸಿದಾಗ ಮಾತ್ರ ನಾವು ನಿರ್ವಹಣೆ ಅನ್ನೋವಂಥದ್ದನ್ನು ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ, ಇಲ್ಲ ಅಂದರೆ ಇಲ್ಲ ಅಂತ ಹೇಳಿ. ಸ್ಕೂಲ್ ಮ್ಯಾನೇಜ್ಮೆಂಟ್ ಈಸ್ ಅ ಪ್ರೋಸೆಸ್ ಇನ್ವಾಲ್ವ್ಸ್ ಗ್ರೂಪ್ ಎಫರ್ಟ್ ಅನ್ನುವಂಥದ್ದು ಇದು ಕೂಡ ಬಹಳ ಮುಖ್ಯ. ಅಂದರೆ ಒಂದು ಶಾಲಾ ನಿರ್ವಹಣೆ ಅಂದರೆ ಆ ಶಾಲೆಯಲ್ಲಿ ಇರ್ತಕ್ಕಂಥ ಉದ್ದೇಶಗಳನ್ನು ಈಡೇರಿಕೆ ಮಾಡಿಕೊಳ್ಳುವಂಥ ಒಂದು ಪ್ರಕ್ರಿಯೆ ಅಂತೇಳಿ ಕರಿತೀವಿ. ಅದಕ್ಕೆ ಸ್ಕೂಲ್ ಮ್ಯಾನೇಜ್ಮೆಂಟ್ ಈಸ್ ಆ್ಯನ್ ಆರ್ಟ್ ಆ್ಯಸ್ ವೆಲ್ ಆಸ್ ಅ ಸೈನ್ಸ್ ಅಂತಲೂ ಕೂಡ ಕರಿತೀವಿ. ಇದು ಒಂದು ಕಲೆನೂ ಹೌದು, ವಿಜ್ಞಾನವೂ ಹೌದು ಈ ಪ್ರಕ್ರಿಯೆ ಅಂತೇಳಿ. ಬಿಕಾಸ್ ಇಟ್ ಇಸ್ ಅ ಸೈನ್ಸ್, ಇಟ್ ಇಸ್ ಅ ಸಿಸ್ಟಮ್ಯಾಟಿಕ್ಲಿ ವಿ ಹ್ಯಾವ್ ಟು ಡೂ ದಿಸ್ ಪರ್ಟಿಕ್ಯುಲರ್ ಪ್ರೋಸೆಸ್. ಸುಮ್ಮನೆ ಬ್ಲೈಂಡಾಗಿ ಯಾರೋ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂಥೇಳಿ ಈ ರೀತಿ ಎಲ್ಲವುಗಳನ್ನು ಅಳವಡಿಸ್ಕೊಂಡು ಮಾಡೋದಕ್ಕೆ ಬರೋ ಅಂಥ ಅಂಶ ಅಲ್ಲ, ಅಥವಾ ಪ್ರಕ್ರಿಯೆನೂ ಅಲ್ಲ. ವೆರಿ ಸಿಸ್ಟಮ್ಯಾಟಿಕಲಿ ವಿ ಹ್ಯಾವ್ ಟು ಫಾಲೋ ಸರ್ಟೆನ್ ಸ್ಟೆಪ್ಸ್ ವೈಲ್ ವಿ ಆರ್ ಡೂಯಿಂಗ್ ದ ಸ್ಕೂಲ್ ಮ್ಯಾನೇಜ್ಮೆಂಟ್ ಪ್ರೋಸೆಸ್. ಇನ್ ದ್ಯಾಟ್ ವೇ ಇಟ್ ಈಸ್ ಸೆಟ್ ಟು ಬಿ ಎ ಸೈನ್ಸ್. ಆ್ಯಂಡ್ ಇನ್ ಟರ್ಮ್ಸ್ ಆಫ್ ಇಟ್ ಇಸ್ ಅ ಆರ್ಟ್ ಅಂತ ಕರಿಬೇಕಾದ್ರೆ ಇಟ್ ಇಸ್ ಅನ್ ಆರ್ಟ್. ಅಂದರೆ ಒಂದು ಕಲೆಯಾಗಿ ಇದನ್ನು ಭಾವಿಸ್ಕೊಂಡಾಗ ಖಂಡಿತವಾಗೂ ನಾವು ಅಂತಹ ಒಂದು ಕೌಶಲವನ್ನು ನಾವು ಕರಗತ ಮಾಡಿಕೊಳ್ಬೇಕಾಗುತ್ತೆ. ಹೇಗೆ ನೀವು ಬೋಧನೆಯನ್ನು ಟೀಚಿಂಗ್ ಈಸ್ ಆಲ್ಸೋ ಆ್ಯನ್ ಆರ್ಟ್ ಆ್ಯಸ್ ವೆಲ್ ಆಸ್ ಅ ಸೈನ್ಸ್. ದ್ಯಾಟ್ ವಿ ಹ್ಯಾವ್ ಟು ಮೇಕ್ ಎ ಪ್ರಾಕ್ಟೀಸ್. ಆ ಕಲೆ ಅಂತ ಎಲ್ಲಿ ಬರ್ತದೋ ಆ ಕಲೆಯನ್ನು ಕರಗತ ಮಾಡಿಕೊಳ್ಬೇಕಾದ್ರೆ ಟು ಗೆಟ್ ಎ ಮಾಸ್ಟ್ರಿ ಓವರ್ ದ್ಯಾಟ್. ಸೊ ಆವಾಗ ನಾವು ಅದನ್ನು ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ಬರ್ತದೆ ಆ ಕಲೆ ಅಂತ ತೆಗೆದುಕೊಂಡಾಗ. ಹಾಗಾಗಿ ಸ್ಕೂಲ್ ಮ್ಯಾನೇಜ್ಮೆಂಟು ಅನ್ನೋವಂಥದ್ದು ಕೂಡ ಒಂದು ಕಲೆ ಅಂತ ಭಾವಿಸಿದಾಗ ಅದಕ್ಕೆ ಪೂರಕವಾಗಿ ನಾವು ಇದನ್ನು ಕರಗತ ಮಾಡಿಕೊಂಡಾಗ ಯಶಸ್ವಿಯಾಗಿ ನಾವು ಶಾಲಾ ನಿರ್ವಹಣೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಆಗತ್ತೆ, ಇಲ್ಲ ಅಂದರೆ ಇಲ್ಲ. ವೆನ್ ವಿ ಆರ್ ಡೂಯಿಂಗ್ ಸ್ಕೂಲ್ ಮ್ಯಾನೇಜ್ಮೆಂಟ್, ಸೊ ಯು ಹ್ಯಾವ್ ಟು ಡೆವಲಪ್ ಸರ್ಟೇನ್ ಸ್ಕಿಲ್ಸ್. Then only it is possible to manage the school or manage the institution in a very effective way. ಆವಾಗ ನಿಮಗೆ ತುಂಬ ಸುಲಭವಾಗಿ ಶಾಲಾ ನಿರ್ವಹಣೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಆ ಕರಗತ ಮಾಡ್ಕೊಳ್ಬೇಕಾಗತ್ತೆ ಎಲ್ಲ ಕೌಶಲ್ಯ. ಹೇಗೆ ನೀವು ಆ ಸ್ಕಿಲ್ಸನ್ನು, ಮೈಕ್ರೋ ಟೀಚಿಂಗ್ ಸ್ಕಿಲ್ಸಲ್ಲಿ ಅದಕ್ಕೆ ಪ್ರತಿಯೊಂದು ಸ್ಕಿಲ್ಲಿಗೆ ಇಂಪಾರ್ಟೆನ್ಸ್ ಇದೆ. ಅದನ್ನು ಫಸ್ಟ್ ನಿಮಗೆ ಫೈನ್ ಟ್ಯೂನಿಂಗನ್ನು ಮಾಡಿಕೊಡ್ಲಾಗುತ್ತೆ. ಹಾಗೆ ಹೇಗೆ ನೀವು ಒಂದೊಂದು ಸ್ಕಿಲ್ಲಲ್ಲೂ ಕೂಡ ತುಂಬ ಚೆನ್ನಾಗಿ ನೀವು ಪ್ರಾಕ್ಟೀಸನ್ನು ಮಾಡಿ ಅದರಲ್ಲಿ ಕರಗತ ಮಾಡ್ಕೊಳ್ತೀರಾ, ಸ್ಕಿಲ್ಲನ್ನು ಡೆವಲಪ್ ಮಾಡ್ಕೊಳ್ತೀರಾ, ದೆನ್ ಇಟ್ ಈಸ್ ಈಸಿ ಫಾರ್ ಯು ಟು ಪ್ರೊವೈಡ್ ಎ ವೆರಿ ಗುಡ್ ಟೀಚಿಂಗ್. ಇನ್ ದ್ಯಾಟ್ ವೇ ಹಿಯರ್ ಆಲ್ಸೋ ಟು ಇಂಪ್ರೂವ್ ಯುವರ್ ಸ್ಕೂಲ್ ಮ್ಯಾನೇಜ್ಮೆಂಟ್ ದ ಒನ್ ಮಸ್ಟ್ ಹ್ಯಾಸ್ ಟು ಡೆವಲಪ್ ಸ್ಕೂಲ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಆಲ್ಸೋ. ಹಾಗಾಗಿ ಆ ಹಿನ್ನೆಲೆಯಲ್ಲಿ ಈ ಘಟಕದಲ್ಲಿ ಪ್ರಮುಖವಾಗಿ ನಾವು ಚರ್ಚೆ ಮಾಡ್ತಕ್ಕಂಥ ಎಲ್ಲ ಅಂಶಗಳು ಕೂಡ ಸ್ಕೂಲ್ ಮ್ಯಾನೇಜ್ಮೆಂಟನ್ನು ನಿರ್ವಹಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ, ಅಂದರೆ ಶಾಲಾ ನಿರ್ವಹಣೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ಮಾಹಿತಿಯನ್ನು ಮತ್ತು ಕಲೆಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ಈ ಒಂದು ಯೂನಿಟಲ್ಲಿ ಚರ್ಚೆ ಮಾಡ್ತೀನಿ. ಸೊ all the informations helps you to manage every institution or a school in an effective way. Those informations you have to understand clearly and develop certain managerial skills also. So one by one we are going to discuss those concepts under the unit school management and supervision. First in that we are going to discuss about institutional planning. Let's move on to know about institutional planning. ಆ ಕರಗತ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಮೊದಲನೇ ಅಂಶ ಯಾವುದು ಬರುತ್ತೆ ಅಂದರೆ ಸಾಂಸ್ಥಿಕ ಯೋಜನೆ ಅನ್ನೋವಂಥದ್ದು.
ಯೋಜನೆ, ಯಾಕೆಂದರೆ ಇಲ್ಲಿ ಯೋಜನೆ ಪದ ಈಗಾಗಲೇ ನೀವು ಸಾಕಷ್ಟು ಯೋಜನೆಗಳ ಬಗ್ಗೆ ತಿಳ್ಕೊಂಡಿದ್ದೀರಾ. ಪ್ಲ್ಯಾನಿಂಗ್ ಆರ್ ಪ್ಲ್ಯಾನ್ಸ್, ಇಸ್ಂಟ್ ಇಟ್? ಬೋಧನೆಗೆ ಬಂದ ತಕ್ಷಣವೇ ಸಾಕಷ್ಟು ಸಿದ್ಧತೆಗಳು, ಅದಕ್ಕೆ ಬೇಕಾಗಿರ್ತಕ್ಕಂಥ ಯೋಜನೆಗಳನ್ನು ಹಾಕ್ಕೊಳ್ತೀವಿ. ಅದರಲ್ಲಿ ನಿಮಗೆ ಹೇಳಿದ್ದೀವಿ ಶಾರ್ಟ್ ಟರ್ಮ್ ಪ್ಲ್ಯಾನ್ಸ್, ಲಾಂಗ್ ಟರ್ಮ್ ಪ್ಲ್ಯಾನ್ಸ್, ಯೂನಿಟ್ ಪ್ಲ್ಯಾನ್, ಇಯರ್ ಪ್ಲ್ಯಾನ್, ಲೆಸನ್ ಪ್ಲ್ಯಾನ್, ಲೈಕ್ ದಟ್. ಅವೆಲ್ಲವೂ ಕೂಡ ನಿಮಗೆ ಬೋಧನೆಗೆ ಪೂರಕವಾಗಿ ಕೆಲಸ ಮಾಡ್ತಕ್ಕಂಥ ಒಂಥರ ಟೂಲ್ಸ್ ಇದ್ದಾಗ, ಸಾಧನಗಳು, ನಿಮ್ಮ ಬೋಧನೆಗೆ ಸಹಾಯ ಮಾಡ್ಬೋದಾಗಿರ್ತಕ್ಕಂಥ ಸಾಧನಗಳಿದ್ದಾಗೆ. ಹಾಗೆ ಒಂದು ಸಂಸ್ಥೆಯನ್ನು ನಡೆಸ್ತಕ್ಕಂಥ ಸಂದರ್ಭದಲ್ಲಿ, ಶಾಲೆಯನ್ನು ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಹೆಡ್ ಮಾಸ್ಟ್ರಿಗೆ ಅಥವಾ ಒಬ್ಬ ಶಿಕ್ಷಕನಿಗೆ ಪ್ರಮುಖವಾಗಿ ಆ ಶಾಲೆಯ ಉದ್ದೇಶಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥದ್ದು ಇನ್ಸ್ಟಿಟ್ಯೂಷನಲ್ ಪ್ಲ್ಯಾನಿಂಗ್, ಸಾಂಸ್ಥಿಕ ಯೋಜನೆ. ನೋಡಿರಿ, 40 ನಿಮಿಷಕ್ಕೆ ನಾವು ಪಾಠ ಯೋಜನೆ ಮಾಡಿಕೊಳ್ತೀವಿ. ಹಾಗಾದರೆ ಇಡೀ ವರ್ಷ ಪೂರ್ತಿ 8, 9 ಇರ್ಬೋದು, ಹೈಸ್ಕೂಲ್ ಇರ್ಬೋದು, ಪ್ರೈಮರಿ ಇರ್ಬೋದು, ಅಥವಾ PUC ಹಂತಕ್ಕಿರ್ಬೋದು, ನಾವು ಸಾಕಷ್ಟು ಕಾರ್ಯಚಟುವಟಿಕೆಗಳನ್ನು ಆ ಶೈಕ್ಷಣಿಕ ವರ್ಷದಲ್ಲಿ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಯೋಜನೆಗಳನ್ನು ಹಾಕ್ಕೊಳ್ಳೇಬೇಕಾಗತ್ತೆ. ಆದ್ದರಿಂದ ಪ್ರತಿಯೊಬ್ಬ ಮುಖ್ಯೋಪಾಧ್ಯಾಯರ ಮೊದಲ ಕರ್ತವ್ಯ ಇನ್ಸ್ಟಿಟ್ಯೂಷನಲ್ ಪ್ಲ್ಯಾನಿಂಗನ್ನು ಅವರು ರೆಡಿ ಮಾಡಿಕೊಳ್ಬೇಕಾಗುತ್ತೆ ಅಂತಕ್ಕಂಥದ್ದು. 40 ನಿಮಿಷಕ್ಕೆ ಮಾಡ್ತೀವಿ, ವರ್ಷ ಪೂರ್ತಿ ಶೈಕ್ಷಣಿಕವಾಗಿ ನಡೆಸ್ಬೋದಾಗಿರ್ತಕ್ಕಂಥ ಹಲವಾರು ಕಾರ್ಯಚಟುವಟಿಕೆಗಳಿಗೆ ಖಂಡಿತವಾಗೂ ನಾವು ಒಂದು ಸಾಂಸ್ಥಿಕ ಯೋಜನೆಯನ್ನು ಸಿದ್ಧಪಡಿಸ್ಕೊಳ್ಬೇಕಾಗತ್ತೆ. ಲೆಟ್ಸ್ ನೋ ಮೋರ್ ಅಬೌಟ್ ವಾಟ್ ಈಸ್ ಇನ್ಸ್ಟಿಟ್ಯೂಷನಲ್ ಪ್ಲ್ಯಾನಿಂಗ್. ಹಾಗಂದ್ರೆ ಏನು? ಇನ್ಸ್ಟಿಟ್ಯೂಷನಲ್ ಪ್ಲ್ಯಾನಿಂಗ್ ಈಸ್ ಅ ಪ್ರೋಗ್ರಾಮ್ ಆಫ್ ಡೆವಲಪ್ಮೆಂಟ್ ಆ್ಯಂಡ್ ಇಂಪ್ರೂವ್ಮೆಂಟ್ prepared by an educational institution on the basis of its felt needs and the resources available or likely to be available, with a view to improving the school program and school practices. That means institutional planning is a program of development and improvement prepared by an educational institution. That means every institution has to prepare their own institutional plan for the purpose of to develop their school and for the purpose of improving their school programs. That plan it is refers to as institutional plan. ಅಂದರೆ ಇಲ್ಲಿ ಮುಖ್ಯವಾಗಿ ಹೇಳೋದಾದರೆ, ಶಾಲೆಯ ಅಭಿವೃದ್ಧಿ ಹಾಗೂ ಶೈಕ್ಷಣಿಕ ಸುಧಾರಣೆಗಾಗಿ ಶಾಲೆಯ ಸಂಪೂರ್ಣ ಅವಶ್ಯಕತೆಗಳನ್ನು ಹಾಗೂ ಲಭ್ಯವಿರುವ ಮತ್ತು ಲಭ್ಯವಾಗಬಹುದಾದಂತಹ ಸಂಪನ್ಮೂಲಗಳನ್ನು ಅನುಸರಿಸಿ ಶಾಲೆಯ ಕಾರ್ಯಕ್ರಮಗಳನ್ನು ಹಾಗೂ ಕಾರ್ಯವಿಧಾನಗಳನ್ನು ಸುಧಾರಿಸುವುದಕ್ಕೋಸ್ಕರ ಸಿದ್ಧಪಡಿಸಿದಂತಹ ಯೋಜನೆಯೇ ಸಾಂಸ್ಥಿಕ ಯೋಜನೆ ಅಂತ ಹೇಳಿ ನಾವು ಕರಿತೀವಿ. ಅಂದರೆ ಪ್ರತಿಯೊಂದು ಶಾಲೆ ಅಥವಾ ಶೈಕ್ಷಣಿಕ ಸಂಸ್ಥೆ ತನ್ನದೇ ಆಗಿರ್ತಕ್ಕಂಥ ಒಂದು ಸಾಂಸ್ಥಿಕ ಯೋಜನೆಯನ್ನು ತಯಾರಿಸ್ಕೊಳ್ಬೇಕು. ಅದು ಶಾಲೆಯ ಅಭಿವೃದ್ಧಿಗಾಗಿ ಮತ್ತು ಶಾಲೆಯಲ್ಲಿ ನಡೆಸ್ತಕ್ಕಂಥ ಕಾರ್ಯಕ್ರಮಗಳ ಒಂದು ಪ್ರಗತಿಗಾಗಿ ಅಥವಾ ಅವುಗಳಲ್ಲಿ ಉತ್ತಮ ಬದಲಾವಣೆಯ ತರುವ ಸಲುವಾಗಿ ಇರಬೇಕು. ಅದು ಯಾವ ಆಧಾರದ ಮೇಲೆ ನಾವು ಇದನ್ನು ತಯಾರಿಸಬೇಕು? ಅಗತ್ಯತೆಗಳಿಗೆ ಅನುಗುಣವಾಗಿ ನಮ್ಮ ಶಾಲೆಗೆ ಎಂತಹ ಅಗತ್ಯತೆ ಇದೆ, ಯಾವ ಕ್ಷೇತ್ರದಲ್ಲಿ ಬದಲಾವಣೆಯ ಅಗತ್ಯತೆ ಇದೆ, ಯಾವ ಕ್ಷೇತ್ರದಲ್ಲಿ ನಾವು ಒಂದಷ್ಟು ಸೂಕ್ತ ಬದಲಾವಣೆಯನ್ನು ತರ್ಬೋದು, ಅವುಗಳನ್ನು ಆಧಾರವಾಗಿಟ್ಕೊಂಡು ಈ ಯೋಜನೆಯನ್ನು ಸಿದ್ಧಪಡಿಸಬೇಕು. ನಂತರ ಬೇಸಿಸ್ ಮೊದಲನೇದು ಅಗತ್ಯ, ಇನ್ನೊಂದು ಲಭ್ಯವಿರಬಹುದಾಗಿರ್ತಕ್ಕಂಥ ಸಂಪನ್ಮೂಲಗಳನ್ನು ಆಧರಿಸಿ ನಮ್ಮಲ್ಲಿ ಏನು ಲಭ್ಯ ಇದೆ, ರಿಸೋರ್ಸಸ್ಸು ಇಲ್ಲದೇ ಇರೋದ್ರ ಬಗ್ಗೆ ಯೋಚನೆ ಬೇಡ, ಇರ್ತಕ್ಕಂಥ ಸೌಲಭ್ಯಗಳನ್ನು ಬಳಕೆ ಮಾಡಿಕೊಂಡು ಹೇಗೆ ನಾವು ಅಭಿವೃದ್ಧಿಯನ್ನು ಮಾಡಿಕೊಳ್ಬೋದು ಅನ್ನೋದ್ರ ಬಗ್ಗೆ ಯೋಜನೆ ಸಿದ್ಧಪಡಿಸಬೇಕೇ ಹೊರತು ಬೇರೆ ದೃಷ್ಟಿಕೋನದೇ ಅಲ್ಲ. ಇದು ಎರಡನೇ ಆಧಾರ. ಮೂರನೇದು, ಮತ್ತೊಂದಷ್ಟು ಏನು ಸಾಧ್ಯತೆ ಇದೆ, ನಾವು ಬೇರೆ ಮೂಲಗಳ ಮೂಲಕ ಆ ರಿಸೋರ್ಸಸ್ಸನ್ನು ಕಲೆ ಹಾಕ್ಬೋದು ಅನ್ನೋ ಒಂದನ್ನು ಆಧಾರವಾಗಿಟ್ಕೊಂಡು ನಾವು ಇಲ್ಲಿ ಒಂದು ಸಿದ್ಧಪಡಿಸ್ಬೋದಾಗಿರ್ತಕ್ಕಂಥ ಯೋಜನೆಯೇ ಸಾಂಸ್ಥಿಕ ಯೋಜನೆ ಅಂತ ಹೇಳಿ ಕರಿತೀವಿ. ವೆರಿ ಇಂಪಾರ್ಟೆಂಟ್ ಹಿಯರ್ ವಿತ್ ಎ ವ್ಯೂ ಟು ಇಂಪ್ರೂವಿಂಗ್ ದ ಸ್ಕೂಲ್ ಪ್ರೋಗ್ರಾಮ್ ಆ್ಯಂಡ್ ಸ್ಕೂಲ್ ಪ್ರಾಕ್ಟಿಸಸ್. ಅದರ ಮುಖ್ಯ ಉದ್ದೇಶನೇ ಅದು. ಅಲ್ಲಿ ಮುಖ್ಯವಾಗಿರ್ತಕ್ಕಂಥ ಅಂಶ ಅಂದರೆ ಏನು? ಒಂದು ಶಾಲೆಯ ಎಲ್ಲ ಕಾರ್ಯಚಟುವಟಿಕೆಗಳನ್ನು ಅಭಿವೃದ್ಧಿ ಮಾಡೋ ಸಲುವಾಗಿ ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ತೀವಿ, ವಿಧಾನಗಳನ್ನು ಮಾಡ್ತೀವಿ, ಅವುಗಳನ್ನು ಸುಧಾರಿಸ್ಕೊಳ್ಳೋ ಸಲುವಾಗಿ ನಾವು ಸಿದ್ಧಪಡಿಸ್ಕೊಳ್ಬಹುದಾಗಿರ್ತಕ್ಕಂಥ ಯೋಜನೆಯೇ ಇನ್ಸ್ಟಿಟ್ಯೂಷನಲ್ ಪ್ಲ್ಯಾನ್. ಸಿಂಪ್ಲಿ ಇನ್ ಎ ವರ್ಡ್ ವಿ ಕ್ಯಾನ್ ಸೇ ಇನ್ಸ್ಟಿಟ್ಯೂಷನಲ್ ಪ್ಲ್ಯಾನಿಂಗ್ ಈಸ್ ದ ಪ್ಲ್ಯಾನ್ ಫಾರ್ ದ ಇನ್ಸ್ಟಿಟ್ಯೂಷನ್. ಅಂದರೆ ಯೋಜನೆ ಅಷ್ಟೇ ಇದು.
ಸಾಂಸ್ಥಿಕ ಯೋಜನೆ ಎಂದು ಆ ಶಾಲೆಯ ಯೋಜನೆ, ಹೇಗೆ ನಾವು ಲೆಸನ್ ಪ್ಲ್ಯಾನ್ ಬರೀತೀವೋ ಹಾಗೆ. ಅಂದರೆ ಅರ್ಥ ಇಲ್ಲಿ ಎಲ್ಲ ನಡೆಯಬಹುದಾಗಿರ್ತಕ್ಕಂಥ ಚಟುವಟಿಕೆಗಳಿಗೆ ಶಾಲಾ ಒಂದು ಅಭಿವೃದ್ಧಿಗೋಸ್ಕರ ಮಾಡ್ಕೊಳ್ಬೋದಾಗಿರ್ತಕ್ಕಂಥ ಯೋಜನೆ ಅಂತ ಹೇಳಿ ಕರಿತೀವಿ. ದಟ್ ಈಸ್ ವಾಟ್ ಇನ್ಸ್ಟಿಟ್ಯೂಷನಲ್ ಪ್ಲ್ಯಾನಿಂಗ್ ಆರ್ ಸಾಂಸ್ಥಿಕ ಯೋಜನೆ ಅಂತ ಹೇಳಿ ಕರಿಬೋದು. ಕ್ಯಾರೆಕ್ಟರಿಸ್ಟಿಕ್ಸ್ ಏನಿರುತ್ತೆ ಹಾಗಾದರೆ? ಸಾಂಸ್ಥಿಕ ಯೋಜನೆ ಹೇಳಿದ್ವಿ ಈಗ, ಶಾಲೆಯ ಅಭಿವೃದ್ಧಿ ಏನು ಉದ್ದೇಶಗಳಿದೆ ಅವನ್ನೆಲ್ಲ ಸಾಧಿಸ್ಕೊಳ್ಳೋದಕ್ಕೆ ಹಾಕ್ಕೊಳ್ಬೋದಾಗಿರ್ತಕ್ಕಂಥ ಒಂದು ಯೋಜನೆ ಅನ್ನೋವಂಥದ್ದು. ಹಾಗಾದರೆ ಇದರಲ್ಲಿ ಏನು ಗುಣಲಕ್ಷಣಗಳನ್ನು ನೋಡ್ಬೋದು? ಇಟ್ ಈಸ್ ನೀಡ್ ಬೇಸ್ಡ್ ಆ್ಯಂಡ್ ನಾಟ್ ಎಕ್ಸ್ಪೆಂಡಿಚರ್ ಬೇಸ್ಡ್. ಮೊದಲನೇ ಗುಣ, ಒಬ್ಬ ಮುಖ್ಯೋಪಾಧ್ಯಾಯ ಅಥವಾ ಶಿಕ್ಷಕ ಅದನ್ನು ತಯಾರು ಮಾಡಬೇಕಾದ್ರೆ ಈ ಕೆಳಗಿನ ಅಂಶಗಳನ್ನು ಅವನ ತಲೆ ಒಳಗೆ ಇಟ್ಕೊಳ್ಬೇಕಾಗತ್ತೆ. ವೆನ್ ದೇ ಆರ್ ಗೋಯಿಂಗ್ ಟು ಪ್ರಿಪೇರ್ ದೇರ್ ಓನ್ ಇನ್ಸ್ಟಿಟ್ಯೂಷನಲ್ ಪ್ಲ್ಯಾನಿಂಗ್. ಯಾಕೆ ಬೇಕು ಅಂದರೆ ಎಲ್ಲವೂ ನಮ್ಮಲ್ಲೂ ಸೆಂಟ್ರಲೈಸ್ಡ್ ಪ್ಲ್ಯಾನ್ಸ್ ಇರ್ತಾವೆ, ಅವೆಲ್ಲವೂ ಕೂಡ ಗ್ರೌಂಡ್ ಲೆವೆಲ್ಲಿಗೆ ಬಂದಾಗ ಎಲ್ಲವೂ ಥರನಾಗಿ ಸೂಕ್ತ ಆಗದೇ ಇರತಕ್ಕಂಥ, ಸಾಮಾನ್ಯವಾಗಿ ಕೇಂದ್ರೀಕೃತ ಯೋಜನೆಗಳಾಗಿರೋದ್ರಿಂದ ಅವುಗಳು ತುಂಬ ಅನುಷ್ಠಾನಕ್ಕೆ ತರಲಿಕ್ಕೆ ಕಷ್ಟ ಆಗ್ಬೋದು. ನಾಟ್ ಪಾಸಿಬಲ್ ಟು ಇಂಪ್ಲಿಮೆಂಟ್ ಆ್ಯಸ್ ಇಟ್ ಈಸ್ ಅಟ್ ಎವ್ರಿ ಸ್ಕೂಲ್. ಯಾಕೆ ಅಂದರೆ ಅಲ್ಲಿರ್ತಕ್ಕಂಥ ಲಭ್ಯವಾಗಬಹುದಾಗಿರ್ತಕ್ಕಂಥ ರಿಸೋರ್ಸಸ್ಸು ಇಟ್ ವೇರೀಸ್ ಫ್ರಮ್ ಸ್ಕೂಲ್ ಟು ಸ್ಕೂಲ್. ಆ ದೃಷ್ಟಿಕೋನದಲ್ಲಿ ಅವುಗಳ ಆಧಾರದ ಮೇಲೆ ಇವರು ಪ್ರತಿಯೊಬ್ಬರೂ ಕೂಡ ತಮ್ಮದೇ ಶಾಲೆಗೆ ಸೂಕ್ತವಾಗಿರ್ತಕ್ಕಂಥ ಯೋಜನೆಗಳನ್ನು ಸಿದ್ಧಪಡಿಸ್ಕೊಳ್ಬೇಕಾಗತ್ತೆ. ಆ ಸಂದರ್ಭದಲ್ಲಿ ಶಿಕ್ಷಕ ಈ ಕೆಳಗಿನ ಗುಣಲಕ್ಷಣಗಳನ್ನು ಅದರಲ್ಲಿ ಪಾಲನೆ ಮಾಡಿದ್ರೆ ಹೆಚ್ಚು ಉಪಯುಕ್ತ ಆಗತ್ತೆ. ಸೊ ದ ಫಸ್ಟ್ ಒನ್, ಇಟ್ ಈಸ್ ನೀಡ್ ಬೇಸ್ಡ್ ಆ್ಯಂಡ್ ನಾಟ್ ಎಕ್ಸ್ಪೆಂಡಿಚರ್ ಬೇಸ್ಡ್. ಇಟ್ ಶುಡ್ ಬಿ ನೀಡ್ ಬೇಸ್ಡ್. ಏನಿದೆ ನಮ್ಮ ಶಾಲೆಗೆ ಅಗತ್ಯತೆಗೆ ಅನುಗುಣವಾಗಿ ಇರಬೇಕೆ, ಅದರ ಆಧಾರದ ಮೇಲೆ ಇರಬೇಕೇ ಹೊರತು ಇಷ್ಟೆಲ್ಲ ಎಕ್ಸ್ಪೆಂಡಿಚರ್, ಇಷ್ಟೆಲ್ಲ ಖರ್ಚು ಮಾಡೋ ಸಲುವಾಗಿ ಇಷ್ಟೆಲ್ಲ ಬೇಕಾಗ್ತದೆ ಎಕ್ಸ್ಪೆಂಡಿಚರ್ಸು ಅನ್ನೋ ರೀತಿ ನಮ್ಮ ಯೋಜನೆ ಇರಬಾರ್ದು ಅನ್ನುವಂಥದ್ದು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆಲ್ರೆಡಿ ಸೆಡ್ ಇನ್ ದ meaning of or definition of institutional planning, it is should be based on the available resources in the particular institution and likely to be available. ಹಾಗಾಗಿ ಇದನ್ನು ಇಟ್ ಈಸ್ ನೀಡ್ ಬೇಸ್ಡ್ ಅಂತ ಕರೀತೀವಿ. ಏನು ಅಗತ್ಯತೆ ಇದೆ ಅದನ್ನು ಆಧಾರವಾಗಿ ಇಟ್ಕೊಂಡು, ಸೊ SSLC ಫಲಿತಾಂಶವನ್ನು ಸುಧಾರಣೆ ಮಾಡಬೇಕಾ, ಅಥವಾ ನಮ್ಮ ಶಾಲೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಪಾರ್ಟಿಸಿಪೇಟ್ ಮಾಡಿ ನ್ಯಾಷನಲ್ ಲೆವೆಲ್ವರೆಗೂ ಸೊ ಅವರನ್ನು ತೆಗೆದುಕೊಂಡೋಗಿ ಅಲ್ಲಿ ಅವರು ಹೆಚ್ಚಿನ ಸಾಧನೆಗೆ ಮಾಡೋ ಅಂಥ ಅಗತ್ಯತೆ ಇದೆಯಾ? ಲೈಕ್ ದಿಸ್ ಯು ಕ್ಯಾನ್ ಕೀಪ್ ಯುವರ್ ಓನ್ ಐಡೆಂಟಿಫೈ ವಾಟ್ ಇಟ್ ರಿಕ್ವೈರ್ಸ್ ಅನ್ನೋವಂಥದ್ದನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ನೆಕ್ಸ್ಟ್, ಇಟ್ ಈಸ್ ಪ್ರಿಪೇರ್ಡ್ ಬೈ ದ ಲೋಕಲ್ ಟ್ಯಾಲೆಂಟ್. Of course, local talents are teachers and headmasters and students in that particular institution or in a school. ಆ ಶಾಲೆಯಲ್ಲಿ ಇರ್ಬೋದಾಗಿರ್ತಕ್ಕಂಥ ಮುಖ್ಯೋಪಾಧ್ಯಾಯರು, ಶಿಕ್ಷಕರು, ವಿದ್ಯಾರ್ಥಿಗಳೇ ಲೋಕಲ್ ಟ್ಯಾಲೆಂಟ್ಸ್ ಆಗಿರ್ತಾರೆ. ಅವರು ಯಾಕೆ ಇಲ್ಲಿ ಲೋಕಲ್ ಟ್ಯಾಲೆಂಟ್ಸ್ ಅಂತ ನಾನು ಕರಿತೀನಿ ಅಂತಂದರೆ, ಬಿಕಾಸ್ ದೇ ನೋ ದ ಗ್ರೌಂಡ್ ರಿಯಾಲಿಟಿ ಇನ್ ದೇರ್ ಓನ್ ಸ್ಕೂಲ್. ವಾಟ್ ಆರ್ ದ ಪ್ರಾಬ್ಲಮ್ಸ್, ವಾಟ್ ದೇ ರಿಕ್ವೈರ್ಡ್, ವಾಟ್ ದೇರ್ ನೀಡ್ಸ್. ಹಾಗಾಗಿ ಆ ಶಾಲೆಗೆ ಅಗತ್ಯತೆ ಏನಿದೆ, ಅನಿವಾರ್ಯತೆಗಳೇನಿದೆ, ಸಮಸ್ಯೆಗಳೇನಿದೆ ಅಂತ ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ ಹೊರತು ಬೇರೆಯವ್ರಿಗೆ ಗೊತ್ತಿರಲ್ಲ. ದ್ಯಾಟ್ಸ್ ವೈ ಇಟ್ ಈಸ್ ಪ್ರಿಪೇರ್ಡ್ ಬೈ ದ ಲೋಕಲ್ ಟ್ಯಾಲೆಂಟ್ಸ್ ಓನ್ಲಿ, ಸೊ ದ್ಯಾಟ್ ಇಟ್ ಈಸ್ ಪಾಸಿಬಲ್ ಟು ಇಂಪ್ರೂವ್ ದೇರ್ ಓನ್ ಸ್ಕೂಲ್ ಆರ್ ಅನ್ ಇನ್ಸ್ಟಿಟ್ಯೂಷನ್. ಅದರಿಂದ ಆ ಶಾಲೆ ಮತ್ತು ಆ ಸಂಸ್ಥೆಯನ್ನು ಪ್ರಗತಿಯತ್ತ ತೆಗೆದುಕೊಂಡು ಹೋಗಲಿಕ್ಕೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಯಾಕೆಂದರೆ ಅವ್ರಿಗೆ ಅನುಭವ ಇರುತ್ತೆ, ವಿಶ್ಲೇಷಣೆ ಮಾಡಿರ್ತಾರೆ. ಆ ಹಿನ್ನೆಲೆಯಲ್ಲಿ ಅವರೇ ಕೂತು ಚರ್ಚೆ ಮಾಡಿ ತಯಾರಿಸಿರ್ತಕ್ಕಂಥ ಯೋಜನೆ ಹೆಚ್ಚು ಸೂಕ್ತ. ಆ್ಯಂಡ್ ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಇಟ್ ಈಸ್ ದ್ಯಾಟ್ ಇಟ್ ಈಸ್ ರಿಸಲ್ಟ್ ಓರಿಯೆಂಟೆಡ್. ಇದು ಎಕ್ಸ್ಪೆಂಡಿಚರ್ ಓರಿಯೆಂಟೆಡ್ ಇರಬಾರ್ದು, ರಿಸಲ್ಟ್ ಓರಿಯೆಂಟೆಡ್. ಆ ದೃಷ್ಟಿಕೋನದಲ್ಲಿ ಇರಬೇಕು. ಅಂದರೆ ಪ್ರಗತಿಯನ್ನು ಕಾಣಬೇಕು. ಆ ಯೋಜನೆ ಸಿದ್ಧಪಡಿಸ್ಕೊಂಡಿದ್ದೀರಾ ಅಂದರೆ ಅರ್ಥ, ಸೊ ಅದರ 1 year ಆದಮೇಲೆ ಚೆಕ್ ಮಾಡಿದಾಗ ಸೊ ಫಲಿತಾಂಶವನ್ನು ಪಡ್ಕೊಂಡಿದ್ದೀವ. ಸೋ ಮೆನಿ ಆಸ್ಪೆಕ್ಟ್ಸ್ ಯು ಕ್ಯಾನ್. ರಿಸಲ್ಟ್ ಓರಿಯೆಂಟೆಡ್ ಅಂದರೆ ಅರ್ಥ ವಿದ್ಯಾರ್ಥಿಗಳ ಫಲಿತಾಂಶವನ್ನು ಹೆಚ್ಚಿಗೆ ಮಾಡುವಂಥದ್ದು ಒಂದೇ ಅಲ್ಲ. ರಿಸಲ್ಟ್ ಓರಿಯೆಂಟೆಡ್ ಮೀನ್ಸ್ ಹಿಯರ್ ಸೋ ಮೆನಿ ಆಸ್ಪೆಕ್ಟ್ಸ್ with related to the infrastructure, with related to the other services we are going to provide in an institution or in a school, etc. like that. And the next one it is specific for an institution. ಅಂದರೆ ಅರ್ಥ ಇಲ್ಲಿ ತುಂಬ ನಿರ್ದಿಷ್ಟವಾಗಿರಬೇಕಾಗತ್ತೆ ಆ ಶಾಲೆಗೆ. This is another criteria or a characteristics you have to keep in your mind when you are preparing institutional plan. It is very specific for an institution. ಈಗ ಬೇರೆ ಶಾಲೆಯವರು ಮಾಡಿದ್ದಾರೆ, ನಮ್ಮ ಪಕ್ಕದಲ್ಲೇ ಇರ್ತಕ್ಕಂಥವ್ರು ಅದನ್ನು ಯಥಾವತ್ತಾಗಿ ನಾವು ಅನುಸರಿಸೋಣ ಅಂತ ತೊಗೊಂಬಂದರೆ ತಪ್ಪಾಗ್ತದೆ. ಇಟ್ ವೇರೀಸ್ ಫ್ರಮ್ ಸ್ಕೂಲ್ ಟು ಸ್ಕೂಲ್. ಯಾಕಂದರೆ ಅಲ್ಲಿ ಲಭ್ಯವಾಗ್ಬೋದಾಗಿರ್ತಕ್ಕಂಥ ರಿಸೋರ್ಸಸ್ಸು, ಪ್ರಾಬ್ಲಮ್ಸು, ದ ಬ್ಯಾಕ್ಗ್ರೌಂಡ್ ಆಫ್ ದ ಸ್ಟೂಡೆಂಟ್ಸು ಎಕ್ಸೆಟ್ರಾ ವೇರೀಸ್. ಇನ್ ದ್ಯಾಟ್ ವೇ ಇಟ್ ಶುಡ್ ಬಿ ವೆರಿ ಸ್ಪೆಸಿಫಿಕ್. ನಾನು ಮೊದಲೇ ಹೇಳಿದಾಗೆ ನಮ್ಮಲ್ಲಿ ರಾಜ್ಯ ಮಟ್ಟದ್ದಾಗಿರ್ಬೋದು ಅಥವಾ
ಜಿಲ್ಲಾ ಮಟ್ಟದಲ್ಲಿ ಕೊಡ್ತಕ್ಕಂಥ ಯೋಜನೆಗಳೆಲ್ಲವೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಸೆಂಟ್ರಲೈಸ್ಡ್ ಆಗಿರ್ತದೆ, ಅಂದರೆ ಜನರಲ್ ಫಾರ್ಮಲ್ಲಿ ಇರ್ತಾವೆ. ಸೊ ಹಾಗಾಗಿ ನಾವು ಅವುಗಳ ಆಧಾರದ ಮೇಲೆ ವೆರಿ ಸ್ಪೆಸಿಫಿಕ್ ಇನ್ಸ್ಟಿಟ್ಯೂಷನಲ್ ಪ್ಲ್ಯಾನ್ ವಿ ಹ್ಯಾವ್ ಟು ಪ್ರಿಪೇರ್ ಫಾರ್ ಅಸ್ ಸೊ ದಟ್ ಯು ಕ್ಯಾನ್ ಇಂಪ್ರೂವ್ ಯುವರ್ ಸ್ಕೂಲ್ ಪ್ರೋಗ್ರಾಮ್ಸ್. ಆ್ಯಂಡ್ ದ ನೆಕ್ಸ್ಟ್ ಒನ್, ಇಟ್ ಈಸ್ ದ ಪ್ಲ್ಯಾನ್ ಈಸ್ ಪ್ರೊಸ್ಪೆಕ್ಟಿವ್. ಅಂದರೆ ಇಲ್ಲಿ ಬೈ ಕೀಪಿಂಗ್ ಸರ್ಟೇನ್ ವ್ಯೂ ಪಾಯಿಂಟ್ಸ್ ವೆರಿ ಸ್ಪೆಸಿಫಿಕಲಿ ಯು ಕ್ಯಾನ್ ಪ್ರಿಪೇರ್ ಯುವರ್ ಓನ್ ಪ್ಲ್ಯಾನ್ ಫಾರ್ ದ ಪರ್ಪಸ್ ಆಫ್ ಫ್ಯೂಚರ್ ನೀಡ್ಸ್ ಆಫ್ ದ ಇನ್ಸ್ಟಿಟ್ಯೂಷನ್. ಅಂದರೆ ಹಲವಾರು ದೃಷ್ಟಿಕೋನದಲ್ಲಿ ಹಾಕ್ಕೊಳ್ಬೇಕಾಗತ್ತೆ, ನಾಟ್ ಜನರಲ್ ವೇ. ಸೊ ಹಿಂಗೊಂದಷ್ಟು ಮಾಡೋಣ, ಈ ಥರದ್ದು ಇಂಪ್ರೂವ್ ಮಾಡೋಣ, ನಾಟ್ ಲೈಕ್ ದಟ್. ಯು ಶುಡ್ ಕೀಪ್ ಇನ್ ಯುವರ್ ಮೈಂಡ್ ಇನ್ ವಿಚ್ ಪರ್ಸ್ಪೆಕ್ಟಿವ್ ಯು ಆರ್ ಪ್ರಿಪೇರಿಂಗ್ ಯುವರ್ ಪ್ಲ್ಯಾನ್. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಒನ್, ಇಟ್ ಈಸ್ ಕಂಟಿನ್ಯೂಸ್ಲಿ ಡೆವಲಪಿಂಗ್. ಅಂದರೆ ಈಗೊಂದಷ್ಟು ಈ ವರ್ಷ ಎಲ್ಲ ಚರ್ಚೆ ಮಾಡಿ ಒಂದು ಒಳ್ಳೆ ಯೋಜನೆಯನ್ನು ಸಿದ್ಧ ಮಾಡಿದ್ದೀವಿ, ಅದನ್ನೇ ಕಂಟಿನ್ಯೂ ಮಾಡಿಬಿಡೋಣ ಅಂತಲ್ಲ, ನಾಟ್ ಲೈಕ್ ದ್ಯಾಟ್. ಇಟ್ ಈಸ್ ಕಂಟಿನ್ಯೂಸ್ಲಿ ಡೆವಲಪಿಂಗ್. ಈ ವರ್ಷ ಒಂದಷ್ಟು ಮಾಡ್ಕೊಂಡಿದ್ದೀರಾ, ನೆಕ್ಸ್ಟ್ ಇಯರ್ ಅದನ್ನು ಅಸೆಸ್ ಮಾಡಿರಿ, ರಿಸಲ್ಟ್ಸ್ ನೋಡಿರಿ ಇನ್ ಆಲ್ ದ ಆಸ್ಪೆಕ್ಟ್ಸ್ ವಿತ್ ರಿಲೇಟೆಡ್ ಟು ದ ಫರ್ನಿಚರ್, ವಿತ್ ರಿಲೇಟೆಡ್ ದ ಇನ್ಫ್ರಾಸ್ಟ್ರಕ್ಚರ್, ಸರ್ವಿಸಸ್ ವಾಟ್ ಯು ಆರ್ ಗೋಯಿಂಗ್ ಟು ಪ್ರೊವೈಡ್ ಫಾರ್ ದ ಸ್ಟೂಡೆಂಟ್ಸ್. ಏನೆಲ್ಲ ಸೇವೆಗಳನ್ನು ಕೊಡ್ತಾ ಇದ್ದೀರಾ, ಯಾವ ರೀತಿ ವಿದ್ಯಾರ್ಥಿಗಳ ಫಲಿತಾಂಶ, ಕಲಿಕೆ, ಇವೆಲ್ಲವುಗಳ ಸುಧಾರಣೆ ಆಗಿದೆ. ಹಾಗಾಗಿ ಅವುಗಳನ್ನೆಲ್ಲ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಯಾವ ಏರಿಯಾದಲ್ಲಿ ನಿಮಗೆ ಬದಲಾವಣೆ ಬೇಕಿದೆ, ಅಭಿವೃದ್ಧಿ ಬೇಕಿದೆ, ಪ್ರಗತಿ ಬೇಕಿದೆ, ಅವುಗಳನ್ನು ದೃಷ್ಟಿಕೋನದಲ್ಲಿ ಇಟ್ಕೊಂಡು ಇದನ್ನು ನಿರಂತರವಾಗಿ ಬದಲಾವಣೆ ಮಾಡ್ಕೊಳ್ತಾ ಹೊಸ ಯೋಜನೆಗಳನ್ನು ಹಾಕ್ಕೊಳ್ತಾ, ಈ ವರ್ಷ ಹಾಕಿದ್ದೀನಿ ಸಾಧಿಸ್ಬಿಟ್ಟೆ ಮುಗೀತು ಅನ್ನೋಂಗಿಲ್ಲ ಅಂತ. ಇಟ್ಸ್ ನಾಟ್ ಲೈಕ್ ರಿಜಿಡ್. ಹಾಗೆ ಅದನ್ನು 10 ವರ್ಷಕ್ಕೆ ಪಾಲನೆ ಮಾಡುವಂಥದ್ದಲ್ಲ, ಒಂದಷ್ಟು. ಯಾಕೆಂದರೆ ಕಲಿಕೆ ಅನ್ನೋವಂಥದ್ದೇ, ಆ ಕಲಿಕೆ ಅನ್ನೋ ಕ್ಷೇತ್ರನೇ ಹಂಗೆ, ಎಷ್ಟು ಸಾಧನೆ ಮಾಡಿದರೂ ಇನ್ನೊಂದಷ್ಟು ಇದ್ದೇ ಇರುತ್ತೆ, ಒಂದಲ್ಲ ಒಂದು ವಿಷಯಕ್ಕೆ ಪೂರಕವಾಗಿ. ಹಾಗಾಗಿ ಇದನ್ನು ನಿರಂತರವಾಗಿ ಮಾಡ್ತಾ ಇರಬೇಕು. ಫಾರ್ ಎಕ್ಸಾಂಪಲ್ 10th ರಿಸಲ್ಟ್ 100% ರಿಸಲ್ಟ್ ಬಂದು ಮುಗಿತಪ್ಪ, ಮತ್ತೇನು ಬೇಕಾಗಿಲ್ಲ, ನಾವು ಯಾವ ಪ್ಲ್ಯಾನು ಬೇಡ, ಅದನ್ನೇ ಕಂಟಿನ್ಯೂ ಮಾಡೋಣ ಅಂತಲ್ಲ. 100% ರಿಸಲ್ಟ್ ಬಂದಿದೆ ನಿಮ್ಮ ಶಾಲೆಗೆ ಅಂದರೆ ಅರ್ಥ, ದೆನ್ ಯು ಕ್ಯಾನ್ ಗೋ ವಿತ್ ಅನದರ್ ಪ್ಲ್ಯಾನ್ ಬೈ ಅನಲೈಸಿಂಗ್ ದ ರಿಸಲ್ಟ್ಸ್. ಅಬೌವ್ 80 ಎಷ್ಟಿದ್ದಾರೆ, ಅಬೌವ್ 50 ಎಷ್ಟಿದ್ದಾರೆ, ಅಬೌವ್ 30 ಎಷ್ಟಿದ್ದಾರೆ, ದೆನ್ ಯು ಕ್ಯಾನ್ ಹ್ಯಾವ್, ಇಸಂಟ್ ಇಟ್? ಎಲ್ಲರೂ 100% ಅಂದರೆ ಎಲ್ರದ್ದು 100% ಬಂದಿರಲ್ಲ ಆಲ್ ದ ಸಬ್ಜೆಕ್ಟ್ಸಲ್ಲಿ. ಗೋ ವಿತ್ ದ ಸಬ್ಜೆಕ್ಟ್ಸ್. Like that, it is continuously developing, not rigid one. And the next characteristic is that more importance to the existing material and human resources. Very important one. Yes, of course. ಅಲ್ಲಿ ಲಭ್ಯವಾಗಬಹುದಾಗಿರ್ತಕ್ಕಂಥ ಮಾನವೀಯ ಸಂಪನ್ಮೂಲ ಮತ್ತು ಭೌತಿಕ ಸಂಪನ್ಮೂಲದ ಕಡೆಗೆ ಹೆಚ್ಚು ನಾವು ಗಮನ ಹರಿಸಬೇಕೇ ಹೊರತು ಇನ್ನೊಂದಷ್ಟು ಹೇಳಿದಾಗೆ ಎಕ್ಸ್ಪೆಂಡಿಚರ್ ಬೇಸ್ಡ್ ಇರಬಾರ್ದು ಅನ್ನೋದು. ಹಾಗಾಗಿ ಎಷ್ಟು ಜನ ಟೀಚರ್ಸ್ ಇದ್ದಾರೆ, ಅವರನ್ನೇ ಬಳಕೆ ಮಾಡಿಕೊಂಡು ಎಷ್ಟು ಥರನಾಗಿರ್ತಕ್ಕಂಥ ಬೋಧನೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಮೇ ಬಿ ಟೀಚರ್ಸ್ ಕೊರತೆ ಇರ್ಬೋದು. ಆವಾಗ ಟೀಚರ್ಸ್ ಕೊರತೆ ಇದ್ದಾಗ ಹೌ ವಿ ಕ್ಯಾನ್ ಫುಲ್ಫಿಲ್ ದೋಸ್ ಥಿಂಗ್ಸ್, ಆ ಗ್ಯಾಪ್ಸನ್ನು ಹೇಗೆ ಫಿಲ್ ಮಾಡಿ ಸೊ ವಿ ಕ್ಯಾನ್ ಪ್ರೊವೈಡ್ ದ ಬೆಸ್ಟ್ ಟೀಚಿಂಗ್ ಟು ದ ಅವರ್ ಸ್ಟೂಡೆಂಟ್ಸ್ ಅನ್ನೋವಂಥದ್ದನ್ನು ಮಾಡ್ಕೊಳ್ಳೋದಕ್ಕೆ ಯೋಜನೆಯನ್ನು ಸಿದ್ಧ ಮಾಡ್ಕೊಳ್ಬೇಕಾಗತ್ತೆ. ಎಕ್ಸಿಸ್ಟಿಂಗ್ ಮೆಟೀರಿಯಲ್, ಮೇ ಬಿ ನಿಮ್ಮಲ್ಲಿ ಪ್ಲೇಗ್ರೌಂಡ್ ಇಲ್ಲದೆ ಇರ್ಬೋದು, ಆರ್ ಲ್ಯಾಬ್ ಫೆಸಿಲಿಟಿ ಇಲ್ಲದೆ ಇರ್ಬೋದು. ಈ ಒಂದು ಹೌ ಯು ಆರ್ ಗೋಯಿಂಗ್ ಟು ಪ್ರೊವೈಡ್ ಫುಲ್ಫಿಲ್ ದೋಸ್ ರಿಕ್ವೈರ್ಮೆಂಟ್ಸ್ ಬೈ ಮೇಕಿಂಗ್ ಎನ್ ಆಲ್ಟರ್ನೇಟ್ ಅರೇಂಜ್ಮೆಂಟ್ಸ್, ಅದಕ್ಕೆ ಯೋಜನೆಯನ್ನು ಸಿದ್ಧ ಮಾಡ್ಕೊಳ್ಬೋದು. ಮೋರ್ ಇಂಪಾರ್ಟೆಂಟ್ ದ ಎಕ್ಸಿಸ್ಟಿಂಗ್ ಮೆಟೀರಿಯಲ್ ಆ್ಯಸ್ ವೆಲ್ ಆಸ್ ಹ್ಯೂಮನ್ ರಿಸೋರ್ಸಸ್, ಅಂದರೆ ಆಲ್ಟರ್ನೇಟ್ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಿಕೊಂಡು ಭೌತಿಕ ವ್ಯವಸ್ಥೆಗಳು ಇಲ್ಲದೇ ಇದ್ದಾಗ ಅಥವಾ ಶಿಕ್ಷಕರ ಕೊರತೆ ಇದ್ದಾಗಲೂ ಕೂಡ ಪರ್ಯಾಯವಾಗಿ ಹೇಗೆ ಅವುಗಳನ್ನು ನೀವು ಒದಗಿಸಿ ಉತ್ತಮವಾಗಿರ್ತಕ್ಕಂಥ ಬೋಧನೆ ಮತ್ತು ಶಾಲಾ ಕಾರ್ಯಕ್ರಮಗಳನ್ನು ನಡೆಸ್ಬೋದು ಅನ್ನೋ ದೃಷ್ಟಿಕೋನದಲ್ಲಿ ನಿಮ್ಮ ಯೋಜನೆ ಇರಬೇಕೇ ಹೊರತು ಅದು ಮತ್ತೊಂದಷ್ಟು ಬರ್ಡನ್ ಆಗೋ ರೀತಿ ಇರಬಾರ್ದು. ಅನದರ್ ಒನ್, ಇಟ್ ಫಾರ್ಮ್ಸ್ ದ ಬೇಸಿಸ್ ಫಾರ್ ದ ಡಿಸ್ಟ್ರಿಕ್ಟ್ ಆ್ಯಂಡ್ ಆ್ಯಸ್ ವೆಲ್ ಆಸ್ ಸ್ಟೇಟ್ ಪ್ಲ್ಯಾನ್ಸ್ ಅಂತ ಹೇಳಿ ಕರಿತೀವಿ. ಅಂದರೆ ಜಿಲ್ಲಾ ಮತ್ತು ರಾಜ್ಯ ಯೋಜನೆಗಳಿಗೆ ಆಧಾರವಾಗಬೇಕು, ಬುನಾದಿ ಆಗಬೇಕು. ಯಾಕೆ ಅಂದರೆ ಬಿಕಾಸ್ ಇಟ್ ಪ್ರೊವೈಡ್ಸ್ ದ ವೆರಿ ವೆರಿ ರಿಯಲಿಸ್ಟಿಕ್ ಆ್ಯಂಡ್ ಗ್ರೌಂಡ್ ರಿಯಾಲಿಟೀಸ್ ಇನ್ ಎವ್ರಿ ಇನ್ಸ್ಟಿಟ್ಯೂಷನ್. ಜಿಲ್ಲಾ ಹಂತದಲ್ಲಿ ಅಥವಾ ರಾಜ್ಯ ಮಟ್ಟದಲ್ಲಿ ತಯಾರಿಸ್ತಕ್ಕಂಥ ಯೋಜನೆಗಳು, ಅಲ್ಲಿ ಕೊಡ್ತಕ್ಕಂಥ ಡೈರೆಕ್ಷನ್ಸ್ಗಳು ಅವೇನಾಗಿರ್ತವೆ, ಜನರಲೈಸ್ಡ್ ಇರ್ತವೆ. ಆದರೆ ಇಲ್ಲಿಂದ ನಾವು ತೆಗೆದುಕೊಂಡಾಗ ಹೋಗ್ತಕ್ಕಂಥದ್ದು ಒಂದೊಂದು ಶಾಲೆಯಿಂದಲೂ ಒಂದೊಂದು ಸಮಸ್ಯೆ, ಒಂದೊಂದು ಉತ್ತಮವಾಗಿರ್ತಕ್ಕಂಥ ಐಡಿಯಾಸ್ಗಳು ಜನರೇಟ್ ಆಗಿ ಅವು ಅಗತ್ಯಕ್ಕೆ ಅನುಸಾರವಾಗಿ ಇರೋದರಿಂದ ಖಂಡಿತವಾಗೂ ಸೊ ಜಿಲ್ಲಾ ಮತ್ತು ರಾಜ್ಯ ಹಂತದಲ್ಲಿ ಯೋಜನೆಗಳನ್ನು ಸಿದ್ಧಪಡಿಸಲಿಕ್ಕೆ ಅವುಗಳಿಗೆ ಆಧಾರವಾಗಿ ಆಗಲಿಕ್ಕೆ ಸಾಧ್ಯತೆ ಇರುತ್ತೆ ಅನ್ನೋ ಹಿನ್ನೆಲೆಯಲ್ಲಿ. ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಇನ್ಸ್ಟಿಟ್ಯೂಷನಲ್ ಪ್ಲಾನಿಂಗ್ ಒನ್ ಮಸ್ಟ್ ಹ್ಯಾಸ್ ಟು ಕೀಪ್ ವೈಲ್ ಪ್ರಿಪೇರಿಂಗ್ ದ ಇನ್ಸ್ಟಿಟ್ಯೂಷನಲ್ ಪ್ಲಾನ್ ಫಾರ್ ದ ಸ್ಕೂಲ್ ಆರ್ ಎನ್ ಇನ್ಸ್ಟಿಟ್ಯೂಷನ್.
Next, move on to the objectives of the institutional planning. So what should be the objectives? ಉದ್ದೇಶಗಳನ್ನು ಏನಿರಬೇಕಾಗ್ತದೆ ಅಥವಾ ಸಾಂಸ್ಥಿಕ ಯೋಜನೆಯ ಉದ್ದೇಶಗಳು ಯಾಕೆ ಬೇಕು ಅನ್ನೋಂಥ ಉದ್ದೇಶವನ್ನು ಇಟ್ಕೋ ಪರ್ಪಸ್ ಏನು ಅಂದರೆ ಟು ಪ್ರೊವೈಡ್ ಈಕ್ವಾಲಿಟಿ ಆಫ್ ಅಪಾರ್ಚುನಿಟೀಸ್ ಟು ಆಲ್ ದ ಪ್ಯೂಪಿಲ್ಸ್ ಟು ಗೆಟ್ ಎಜುಕೇಷನ್. ಅಂದರೆ ಎಲ್ಲ ವಿದ್ಯಾರ್ಥಿಗಳಿಗೆ, ಎಲ್ಲ ತೆರನಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸಮಾನ ಅವಕಾಶಗಳು ಸಿಗಲಿ ಅನ್ನೋ ಉದ್ದೇಶದಲ್ಲಿ ಇನ್ಸ್ಟಿಟ್ಯೂಷನಲ್ ಪ್ಲ್ಯಾನ್ ಇರಬೇಕು ಅಥವಾ ಅದರ ಪ್ರಮುಖ ಉದ್ದೇಶ. To bring an accord between the development of an institution and national level planning. ಎರಡಕ್ಕೂ ಪೂರಕವಾಗಿರೋ ರೀತಿ ಕೆಲಸವನ್ನು ಮಾಡಬೇಕು. ಶಾಲೆಯ ಅಭಿವೃದ್ಧಿ ಮತ್ತು ಮುಖ್ಯವಾಗಿ ನ್ಯಾಷನಲ್ ಲೆವೆಲ್ ಪ್ಲ್ಯಾನಿಗೆ ಅಕಾರ್ಡೆನ್ಸ್ ಏನಿದೆ, ನಮ್ಮ ರಾಷ್ಟ್ರದ ಯೋಜನೆಗಳು ಏನಿದೆಯೋ ಅವುಗಳನ್ನು ಸಾಧನೆ ಮಾಡೋ ಅಂಥ ದೃಷ್ಟಿಕೋನದಲ್ಲಿ ಮತ್ತು ನಮ್ಮ ಸಂಸ್ಥೆಯ ಅಭಿವೃದ್ಧಿಗೆ ಮಾಡ್ತಕ್ಕಂಥ ಸಲುವಾಗಿ ಸಾಂಸ್ಥಿಕ ಯೋಜನೆಯ ಉದ್ದೇಶ ಇರ್ತದೆ. ಟು ಹ್ಯಾವ್ ಓವರಾಲ್ ಡೆವಲಪ್ಮೆಂಟ್ ಆ್ಯಂಡ್ ಇಂಪ್ರೂವ್ಮೆಂಟ್ ಆಫ್ ದ ಸ್ಕೂಲ್. ಅಂದರೆ ಮುಖ್ಯವಾಗಿ ಎಲ್ಲ ತೆರನಾಗಿರ್ತಕ್ಕಂಥ ಎಲ್ಲ ದೃಷ್ಟಿಕೋನದಲ್ಲಿ ಸರ್ವತೋಮುಖ ಅಭಿವೃದ್ಧಿ, ಶಾಲೆಯ ಸರ್ವತೋಮುಖ ಅಭಿವೃದ್ಧಿ ಮತ್ತು ಸುಧಾರಣೆ ಅಂತ ಹೇಳಿ ಕರಿತೀವಿ. ಅದೇ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ. ಆಲ್ ಆಸ್ಪೆಕ್ಟ್ಸ್, ಹೇಗೆ ಆಲ್ರೌಂಡ್ ಡೆವಲಪ್ಮೆಂಟ್ ಆಫ್ ಎ ಪ್ಯೂಪಿಲ್ ಅಂತ ಕರಿತೀವಿ, ವಿದ್ಯಾರ್ಥಿಯ ಸರ್ವತೋಮುಖ ಅಭಿವೃದ್ಧಿ ಹೇಗಿರುತ್ತೋ ಹಾಗೆ ಶಾಲೆಯು ಕೂಡ ಎಲ್ಲ ತೆರನಾಗಿರ್ತಕ್ಕಂಥ ಅಭಿವೃದ್ಧಿ ಹೊಂದಬೇಕು ಅನ್ನೋದೇ ಇನ್ಸ್ಟಿಟ್ಯೂಷನಲ್ ಪ್ಲ್ಯಾನ್ನ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ. ಆಲ್ರೌಂಡ್ ಡೆವಲಪ್ಮೆಂಟ್ ಆಫ್ ಅ ಸ್ಕೂಲ್ ಏನಂಗಂದರೆ ಎಲ್ಲ ಬರೀ ಅಕಾಡೆಮಿಕ್ ಸೈಡಾ, ಶೈಕ್ಷಣಿಕವಾಗಿ ಅಂತಂದರೆ ಸ್ಕೂಲಾಸ್ಟಿಕ್ ಏರಿಯಾಸ್ಗಳಲ್ಲಿ ಮಾತ್ರನ, ಕರಿಕ್ಯುಲರ್ ಅಂದರೆ ಪಠ್ಯಕ್ರಮ ದೃಷ್ಟಿಕೋನದಲ್ಲಿ ಮಾತ್ರ ಉತ್ತಮವಾಗಿರ್ತಕ್ಕಂಥ ಸಾಧನೆ ಮಾಡಬೇಕಾ ಶಾಲೆ? ನಾಟ್ ಲೈಕ್ ದಟ್. ಇನ್ ಆಲ್ ಆಸ್ಪೆಕ್ಟ್ಸ್ ಇಟ್ ಹ್ಯಾಸ್ ಟು ಬಿ ಡೆವಲಪ್. ಆ ದೃಷ್ಟಿಕೋನದಲ್ಲಿ ಇನ್ಸ್ಟಿಟ್ಯೂಷನಲ್ ಪ್ಲ್ಯಾನ್ನ ಉದ್ದೇಶ ಇರ್ತದೆ. ನೆಕ್ಸ್ಟ್, ಟು ಪ್ರೊವೈಡ್ ಪ್ರಾವಿಷನ್ ಫಾರ್ ಯುಟಿಲೈಸೇಷನ್ ಆಫ್ ಅಡಕ್ವೇಟ್ ಅವೈಲಬಲ್ ಮ್ಯಾನ್ ಪವರ್ ಆಫ್ ದ ಇನ್ಸ್ಟಿಟ್ಯೂಷನ್. ಇದು ಬಹಳ ಮುಖ್ಯವಾಗಿ. ಟು ಪ್ರೊವೈಡ್ ಪ್ರಾವಿಷನ್ ಫಾರ್ ಯುಟಿಲೈಸೇಷನ್ ಆಫ್ ಅಡಕ್ವೇಟ್ ಅವೈಲಬಲ್ ಮ್ಯಾನ್ ಪವರ್ ಆಫ್ ದ ಇನ್ಸ್ಟಿಟ್ಯೂಷನ್ ಅಂದರೆ ಒಬ್ಬ ಸಂಸ್ಥೆಯಲ್ಲಿ ಇರ್ಬೋದಾಗಿರ್ತಕ್ಕಂಥ ಮಾನವೀಯ ಸಂಪನ್ಮೂಲಗಳನ್ನು ಸರಿಯಾದ ರೀತಿಯಲ್ಲಿ, ಸೂಕ್ತವಾಗಿರ್ತಕ್ಕಂಥ ರೀತಿಯಲ್ಲಿ ಬಳಸ್ಕೊಳ್ಳೋದೇ ಇದರ ಉದ್ದೇಶ ಮುಖ್ಯವಾಗಿ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ದಿಸ್ ಇಸ್ ಒನ್ ಆಫ್ ದ ಮೇಜರ್ ಆಬ್ಜೆಕ್ಟಿವ್ ಆಫ್ ಇನ್ಸ್ಟಿಟ್ಯೂಷನಲ್. ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ ಸಾಂಸ್ಥಿಕ ಯೋಜನೆದು ಅಂದರೆ ಗರಿಷ್ಠ ಮಟ್ಟದಲ್ಲಿ ಮತ್ತು ಸೂಕ್ತವಾಗಿ ಅಲ್ಲಿ ಲಭ್ಯವಾಗಬಹುದಾಗಿರ್ತಕ್ಕಂಥ ಮಾನವೀಯ ಸಂಪನ್ಮೂಲಗಳನ್ನು ಸರಿಯಾಗಿ ಬಳಸ್ಕೊಳ್ಳೋ ಅಂಥ ಉದ್ದೇಶ ಆಗಿರುತ್ತೆ. ಖಂಡಿತವಾಗೂ ಬಳಸ್ಕೋಬೇಕು. ಯಾರ್ಯಾರಿಗೆ ಯಾವ ಜವಾಬ್ದಾರಿಗಳು, ಈಗ 6 ಜನ ಟೀಚರ್ಸ್ ಇರ್ತಾರೆ. ಆಲ್ ದ ಟೀಚರ್ಸ್ ಆರ್ ವಿತ್ ರಿಲೇಟೆಡ್ ದ ಪರ್ಟಿಕ್ಯುಲರ್ ಸಬ್ಜೆಕ್ಟ್, ದೇ ಆರ್ ಎಕ್ಸ್ಪರ್ಟ್ಸ್. ಹಾಗೆ ಅವರಲ್ಲಿರ್ತಕ್ಕಂಥ ಕೆಲವು ಸ್ಕಿಲ್ಸ್ಗಳಾಗಿರ್ಬೋದು ಅವುಗಳನ್ನು ದೃಷ್ಟಿಕೋನದಲ್ಲಿಟ್ಕೊಂಡು ಎಷ್ಟು ಸರಿಯಾಗಿ ನೀವು ಅವರನ್ನು ಸೂಕ್ತವಾಗಿ ಬಳಕೆ ಮಾಡಿಕೊಂಡು ವಿದ್ಯಾರ್ಥಿಗಳ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸವನ್ನು ತೆಗೆದುಕೊಳ್ತಿರೋ, ದೆನ್ ರಿಯಲಿ ಇಟ್ ಈಸ್ ಗೋಯಿಂಗ್ ಟು ಬಿ ವೆರಿ ಯೂಸ್ಫುಲ್ ಫಾರ್ ದ ಡೆವಲಪ್ಮೆಂಟ್ ಆಫ್ ಎ ಸ್ಕೂಲ್. ಸೊ ಹಾಗಾಗಿ ಸೂಕ್ತವಾಗಿ ಬಳಕೆ ಆಗಬೇಕು. ಕೆಲವು ಶಿಕ್ಷಕರಿಗೆ ಎಷ್ಟು ಚೆನ್ನಾಗಿ ಟ್ಯಾಲೆಂಟ್ಸ್ ಇರ್ತದೆ. ಮೇ ಬಿ ಸಮ್ ಟೀಚರ್ಸ್ ಆರ್ ವೆರಿ ಗುಡ್ ಇನ್ ಸ್ಪೋರ್ಟ್ಸ್, ಈವನ್ ದು ದೇ ಆರ್ ಸಬ್ಜೆಕ್ಟ್ ಟೀಚರ್ಸ್. ಸ್ಪೋರ್ಟ್ಸಲ್ಲಿ ತುಂಬ ಚೆನ್ನಾಗಿರ್ತಾರೆ, ಅವರಿಗೆ ಐಡಿಯಾಸ್ ಇರ್ತದೆ. ಯು ಕ್ಯಾನ್ ಟೇಕ್ ದ ಬೆನಿಫಿಟ್ ಆಫ್ ಸಚ್ ಟೈಪ್ ಆಫ್ ಸ್ಕಿಲ್ಸ್ ಫಾರ್ ದ ಸ್ಟೂಡೆಂಟ್ಸ್ ಸೊ ದಟ್ ದೇ ಕ್ಯಾನ್ ಡೆವಲಪ್. To provide, next one it is to provide an opportunity to the local community, school staff, students and teachers to join hands in improving the institution. ಅದು ಕೋಆಪರೇಷನ್ ಅಂತಲೇ ಕರಿಬೋದು. ಇಲ್ಲಿ ಎಲ್ಲರ ಸಹಕಾರವನ್ನು ಪಡ್ಕೊಳ್ಳುವಂಥದ್ದೇ ಪ್ರಮುಖ ಉದ್ದೇಶ. ಸಹಕಾರ ಅಂದರೆ ಎಲ್ಲರೂ ಇನ್ವಾಲ್ವ್ ಆಗಬೇಕಾಗತ್ತೆ. ನಾಟ್ ಓನ್ಲಿ ಇಟ್ ಈಸ್ ರಿಲೇಟೆಡ್ ಟು ದ ಸ್ಕೂಲ್ ಹೆಡ್ ಮಾಸ್ಟರ್. ಸೊ ಅವ್ರು ಇನಿಸಿಯೇಷನ್ ತೊಗೊಳ್ತಾರೆ, ಅವ್ರ ಜೊತೆಗೆ ಕೈ ಜೋಡಿಸ್ಬೇಕಾಗಿರ್ತಕ್ಕಂಥವ್ರು ಕೂಡ ಎಲ್ಲರೂ ಲೋಕಲ್ ಕಮ್ಯುನಿಟಿ ಹೆಲ್ಪನ್ನು ನೀವು ತೆಗೆದುಕೊಳ್ಬೇಕಾಗತ್ತೆ, ಸ್ಕೂಲ್ ಸ್ಟಾಫನ್ನು ತೆಗೆದುಕೊಳ್ಬೇಕಾಗತ್ತೆ. ಅದು ಕೂಡ ಇದರ ಪ್ರಮುಖ ಉದ್ದೇಶ. ಎಲ್ಲರೂ ಕೂಡ ಸ್ಟೂಡೆಂಟ್ಸ್, ಟೀಚರ್ಸ್ ಟು ಜಾಯಿನ್ ಹ್ಯಾಂಡ್ಸ್ ಇನ್ ಇಂಪ್ರೂವಿಂಗ್ ದ ಇನ್ಸ್ಟಿಟ್ಯೂಷನ್. ಯಾಕೆಂದರೆ ಎಲ್ಲರೂ ಸೇರಿದಾಗ ಅಲ್ಲಿರ್ತಕ್ಕಂಥ ಸಮಸ್ಯೆಗಳೇನು ಅಂತ ಸ್ಪಷ್ಟವಾಗಿ ಎಲ್ರಿಗೂ ಗೊತ್ತಿರುತ್ತೆ. ಅಲ್ಲಿ ಇರ್ಬೋದಾಗಿರ್ತಕ್ಕಂಥ ಸಂಪನ್ಮೂಲಗಳ ಬಗ್ಗೆ ಎಲ್ರಿಗೂ ಅರಿವು ಇರುತ್ತೆ. ಆ ದೃಷ್ಟಿಕೋನದಲ್ಲಿ ಇವರೆಲ್ಲರ ಸಹಕಾರವನ್ನು ಪಡ್ಕೊಳ್ಳೋದು ಕೂಡ ಇದರದ ಪ್ರಮುಖ ಉದ್ದೇಶ ಆಗಿರುತ್ತೆ. ನೆಕ್ಸ್ಟ್, ಟು ಪ್ರೊವೈಡ್ ರಿಯಲಿಸ್ಟಿಕ್ ಆ್ಯಂಡ್ ಕಾಂಕ್ರೀಟ್ ಐಡಿಯಾಸ್ ಟು ದ ಇನ್ಸ್ಟಿಟ್ಯೂಷನಲ್ ಪ್ಲ್ಯಾನಿಂಗ್. ಅದು ಮುಖ್ಯವಾಗಿ ನೈಜವಾಗಿರ್ತಕ್ಕಂಥ ಒಂದು ವಿಜುವಲೈಸ್ ಆಗ್ತಕ್ಕಂಥ ಒಂದು ಚಿಂತನೆಗಳನ್ನು ಕೊಡೋ ಅಂಥ ಸಲುವಾಗಿ ನಮಗೆ ಇನ್ಸ್ಟಿಟ್ಯೂಷನಲ್ ಪ್ಲ್ಯಾನಿಂಗ್ ಬೇಕು ಅನ್ನುವಂಥದ್ದು ಅಥವಾ ಅದರ ಪ್ರಮುಖ ಉದ್ದೇಶ ಕೂಡ ಆಗಿರ್ತದೆ. ಟು ಪ್ರೊವೈಡ್ ರಿಯಲಿಸ್ಟಿಕ್ ಆ್ಯಂಡ್ ಕಾಂಕ್ರೀಟ್, ಇಟ್ಸ್ ನಾಟ್ ಲೈಕ್ ಇಮ್ಯಾಜಿನರಿ, ಟು ಪ್ರೊವೈಡ್ ರಿಯಲಿಸ್ಟಿಕ್ ಆ್ಯಂಡ್ ಕಾಂಕ್ರೀಟ್ ಐಡಿಯಾಸ್ ಟು ಇನ್ಸ್ಟಿಟ್ಯೂಷನಲ್ ಪ್ಲ್ಯಾನಿಂಗ್ ಅನ್ನುವಂಥದ್ದು. ನೈಜವಾಗಿರ್ತಕ್ಕಂಥ ಚಿಂತನೆಗಳನ್ನು ಸಾಂಸ್ಥಿಕ ಯೋಜನೆಗೆ ಒದಗಿಸ್ಕೊಡುವಂಥದ್ದು ಕೂಡ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಅಂತ ಹೇಳಿ ಕರಿತೀವಿ. ಸೊ ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ಸ್ ಆಫ್ ಇನ್ಸ್ಟಿಟ್ಯೂಷನಲ್ ಪ್ಲ್ಯಾನಿಂಗ್. ಐ ಹೋಪ್ ಯು ಅಂಡರ್ಸ್ಟುಡ್ ಬೆಟರ್ ಅಬೌಟ್ ಮೀನಿಂಗ್ ಆಫ್ ಇನ್ಸ್ಟಿಟ್ಯೂಷನಲ್ ಪ್ಲ್ಯಾನಿಂಗ್, ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಆಫ್ ದ ಇನ್ಸ್ಟಿಟ್ಯೂಷನಲ್ ಪ್ಲ್ಯಾನಿಂಗ್. ಮುಂದಿನ ವಿಡಿಯೋಗಳಲ್ಲಿ
ಇದರ ಮುಂದುವರಿದ ಭಾಗವನ್ನು ಚರ್ಚೆ ಮಾಡೋಣ. ಅಲ್ಲಿವರೆಗೂ ಕೂಡ ಎಲ್ಲರೂ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಥ್ಯಾಂಕ್ ಯು. So the next video we are going to discuss more about institutional planning. ಇದಕ್ಕೆ ಸಂಬಂಧಿಸಿರ್ತಕ್ಕಂಥ ಇನ್ನೂ ಒಂದಷ್ಟು ವಿಷಯವನ್ನು ಮಾಹಿತಿಯನ್ನು ನೀವು ಸರ್ಚ್ ಮಾಡಿ, ಸೊ ಅದ್ರ ಬಗ್ಗೆ ಕಲೆಕ್ಟ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು.